ಬಾಬಣ್ಣ ನಾ ನಿಮ್ಮನ್ನ ಇಲ್ಲಿ ಸಾನೆ ಟೆಸ್ಟ್ ಮಾಡ್ಕೊತೀವ್ನಿ. ಅದು ಟಿಸ್ಟ್ ಅಲ್ಲ ಕಮ್ಮೆ, ಮಿಸ್ಸು. ಹಿಡಿದ್ರಿ ಜಾಡ ಅದನ್ನೇ ಮಾಡ್ಕೊತೀವ್ನಿ ಅನ್ನಿ. ಬಾಬಣ್ಣ ನೀವು ನನ್ನ ಮಿಸ್ ಮಾಡ್ಕೊತಿಲ್ವಾ? ಸಾನೆ ಮಿಸ್ ಮಾಡ್ಕೊತಾವ್ನಿ ಕಮ್ಮೆ. ದೂರ ಇದ್ದಾಗಲೇ ಒಬ್ರ ಬೆಲೆ ಯಾನ ಅಂತ ಗೊತ್ತಾಗೋದು. ದಂಡಲ್ಲಿರೋ ಸ್ವರ್ಗ ಬಿಟ್ಬಿಟ್ಟು ದೂರದಲ್ಲಿರೋ ನರಕನ ಹುಡುಕದಂಗ ಆಯ್ತು. ಬಾಬಣ್ಣ ನೀವ್ ಏನ್ ಹೇಳ್ತಾ ಇದ್ದೀರೋ ನಂಗೆ ಅರ್ಥ ಆಯ್ತಾ ಇಲ್ಲ. ಯಾಕಿಷ್ಟೊಂದು ಪಂಪ್ಸೆಟ್ ಮಾಡ್ಕೊಂಡ್ ಮಾತಾಡ್ತಾ ಇದ್ದೀರಿ? ಅದು ಪಂಪ್ಸೆಟ್ ಅಲ್ಲ ಕಮ್ಮೆ, ಅಪ್ಸೆಟ್ಟು. ಹೇಳಿದ್ರಿ ಜಾಡ ಅದೇ ಯಾಕಂಗ್ ಮಾತಾಡ್ತಾ ಇದ್ದೀರಿ? ಅಮ್ಮ ಪುಟ್ ಮಾಡಿ ನೀನು ದಂಡಲ್ಲಿಲ್ವಲ್ಲ, ಅದಕ್ಕೆ ಹಿಂಗೆ ಆಗ್ಬಿಟ್ಟಿನಿ. ನೀವು ಬಂದ್ರೆ ಎಲ್ಲೇ ಸರಿ ಹೋಗ್ಬಿಡ್ತದೆ. ನೀವು ಹೂ ಅನ್ನಿ, ಈಗಲೇ ಉದಯರಂಗ ಬಸ್ ಹತ್ಕೊಂಡ್ ಬಂದ್ಬಿಡ್ತೀನಿ. ಅಮ್ಮ ಪುಟ್ ಮಂದಿ ಆ ಲಂಡನ್ ಚಿಕ್ಕಪ್ಪ ಇನ್ನೂ ಇಲ್ಲೇ ಅವ್ರ ಕಮ್ಮೆ. ಅವ್ರು ಆದ್ಮೇಲೆ ಹೇಳ್ತೀನಿ, ಆಮೇಲೆ ಉದಯರಂಗ ಬಸ್ ಹತ್ಕೊಂಡ್ ಬಂದ್ಬಿಡು. ಅಯ್ಯ ಅವ್ರಿದ್ರೆ ಇರ್ತಾರೆ, ನಾನ್ ಬಂದು ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ಅದಕ್ಕೆ ನಿನ್ನ ಬರೋದ್ ಬೇಡ ಅಂದದು. ನಿಲ್ದೇ ಇರೋದಕ್ಕೆ ಅವರು ಸುಮ್ಮನವ್ರೆ. ಏನಾರು ಇಲ್ಲೇ ಇದ್ದಿದ್ರೆ ಏನೇನು ಕತೆ ಆಯ್ತಿತ್ತು. ಬಾಬಣ್ಣ ನೀವು ಹೇಳ್ತಾ ಇರೋದು ಸರಿಯೇನಿ. ಅವಯ್ಯ ಒಂಥರ ಹುಚ್ಚ. ಅವಯ್ಯ ಹೋದ್ಮೇಲೆ ಬರೋಕೇಳಿ ನಾನು ಬಂದ್ಬಿಡ್ತೀನಿ. ನೀ ಹೇಳೋದು ಸರಿ ಕಮ್ಮೆ. ಸರಿ ಈಗ ನಾ ಫೋನ್ ಮಾಡಿಗ್ಲಾ? ಬಾಬಣ್ಣ ಐ ಲವ್ ಯು. ಲವ್ ಯು ಟೂ ಕಮ್ಮೆ. ಸರಿ ಕಮ್ಮೆ ಮಾಡಿಗ್ಲಾ? ಅದಕ್ಕೆ ಹೇಳೋದು ನಮ್ಮವರೇ ನಮಗೆ ಕೊನೆಗಾಗೋದು ಅಂತ. ಇವ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡ್ಬಿಟ್ಟಾಳೆ. ಆದರೆ ಅವರು ನಮ್ಮ ಮಟ್ಟಿಲಿ ಇದ್ಕೊಂಡು ನನ್ನೇ ಕೊಲ ಮಾಡಕ್ಕೆ ನೋಡ್ತಾರೆ. ಅದಕ್ಕೆ ಹೇಳೋದು ಗುಲಾಬಿ ಹೂ ಚೆಂದಾಗದ ಅಂತ ಕೈ ಹಾಕಕ್ಕೆ ಹೋರೆ ಚುಚ್ಚಿಸ್ಕೋಬೇಕಾಯ್ತದೆ. ಅದ್ರ ಬದಲು ಚೆಂಡು ಹೂವನ್ನ ಗುಲಾಬಿ ಅನ್ಕೊಂಡ್ರೆ ಆಯ್ತು. ಐ ಲೈಕ್ ಇಟ್. ಎಂಥದ್ದು ರಿಂಗ್ ಮಾಸ್ಟ್ರೆ, ಚೆಂಡು ಹೂವು ಗುಲಾಬಿ ಹೂವು ಅಂತೇಳಿ ಮಾತಾಡ್ತಿದ್ದೀರಾ? ಏನಾಯ್ತು? ಅದೆಲ್ಲ ನಿನ್ನಂತ ಗೂಳಿಗಳಿಗೆ ಅರ್ಥ ಆಗಲ್ಲ ಬುಡ್ಡ. ಅದೇನಿದ್ರು ನನ್ನಂತ ಸಂಸಾರಸ್ಥರಿಗೆ ಮಾತ್ರ ಅರ್ಥ ಆಗೋದು. ಎಂತ ಮಾಡುದು ಮಾಸ್ಟ್ರೆ, ನನ್ನ ಜೀವನದಲ್ಲಿ ಕೂಡ ಒಂದು ಹುಡುಗಿ ಬರ್ತಾಳೆ ಅಂತೇಳಿ ಕಾದು ಕಾದು ಸಾಕಾಯ್ತು. ನನ್ನನ್ನು ಕಟ್ಟಿಕೊಳ್ಳುವಳು ಅದೆಲ್ಲಿದ್ದಾಳು, ಯಾವಾಗ ಬರ್ತಾಳು? ಅಡೆ ಕಂಟಿವೇಟು ಸಿಗೋ ಜಾಗದಲ್ಲಿ ಹುಡುಕರು ಸಿಗ್ತಾಳೆ. ನೀನು ಸಿಗ್ಬಾರ್ದ ಜಾಗದಲ್ಲಿ ಹುಡುಕರು ಎಲ್ಲಿಂದ ಸಿಕ್ಕಿಳು? ಯಾವ ಜಾಗದಲ್ಲಿ ಹುಡುಕಬೇಕು? ನಿನ್ನ ತವರು ಮನೆ ಹುಚ್ಚಾಸ್ಪತ್ರೆಯಲ್ಲಿ. ಐ ಲೈಕ್ ಇಟ್. ತಂಗಿ ನಿನ್ನ ನಗುವಲೊಂದು ಪುಟ್ಟ ನಗುವಿದೆ, ಆ ನಗುವಿಗಾಗಿ ತವರು ಕಾದಿದೆ. ಗೌಡ್ರ ಸ್ವಲ್ಪ ಸುಮ್ಮನೆ ಇರ್ತೀರಾ? ಜಾನಿ ಏನಾಯ್ತು? ಎಲೆಕ್ಷನ್ ಅಲ್ಲಿ ಸೋತಿರೋರ್ ತರ ಮುಖ ಮಾಡ್ಕೊಂಡ್ ಬರ್ತಿದ್ದೀರಾ? ಮಧುರವ್ರ ಅಣ್ಣಯ್ಯಪ್ಪನವರು ಎಲೆಕ್ಷನ್ ನಿಂತ್ಕೊಳ್ಳೋದಿರ್ಲಿ, ಕ್ಯಾನ್ವಾಸ್ ಮಾಡಕ್ಕೂ ಯೋಗ್ಯತೆ ಇಲ್ಲ. ಸುಮ್ಮನಿರಿ ಅನ್ನಲ್ಲ. ಜಾನಿ ಏನಾಯ್ತು ಹೇಳಿ. ಮಧು, ನೀನ್ ನನಗೆ ರಾಖಿ ಕಟ್ಟಬೇಕು. ಮಧುರವ್ರ ಇರಿ, ಪುಟ್ಮಲ್ಲಿ ಕಲ್ಟಿವೇಟರ್ ಕಟ್ಟಕ್ಕೆ ರಾಖಿ ತರಿಸಿದ್ದೆ, ತಕೊಂಬತ್ತೀನಿ, ಕಟ್ಟಿಬಿಡ್ರಿ. ಜಾನಿ ನಿಮ್ಗೆ ಏನಾದ್ರು ತಲೆ ಕೆಟ್ಟಿದ್ಯಾ? ನಾನ್ ನಿಮ್ ಹೆಂಡತಿ, ನಿಮಗ್ ರಾಖಿ ಕಟ್ಟಿದ್ರೆ ನಾನ್ ನಿಮ್ ತಂಗಿ ಆಗಲ್ವಾ? ಎಂಟ್ರಾಗ ಬದಲು ತಂಗಿ ಆಗದೆ ಒಳ್ಳೇದು ಕಂಬುಡಿ. ಹಾಗಂತ ನಿಮ್ ಚಿಕ್ಕಪ್ಪ ಹೇಳ್ತಿದ್ರು ಅಲ್ವಾ ಅಣ್ಣಯ್ಯಪ್ಪನವ್ರೆ? ನಮ್ ಚಿಕ್ಕಪ್ಪನ ಜೊತೆ ಮಾತಾಡಿದ್ ನಿಮ್ಗೆ ಗೊತ್ತಾಯ್ತು? ಅಣ್ಣಯ್ಯಪ್ಪನವ್ರೆ ನೀವು ಬರಕ್ಕಿಂತ ಮುಂಚೆ ನನಗೆ ಫೋನ್ ಮಾಡಿದ್ರು. ಮಧುರವ್ರನ್ನ ಹೆಂಗಾದ್ರೂ ಮಾಡಿ ಜಾನಿ ಅವ್ರ ತಂಗಿ ಆಗಕ್ಕೆ ಒಪ್ಸು ಅಂತ ಬೇಡ್ಕೊಂಡ್ರು. ಇದೆಲ್ಲ ಸುಳ್ಳು, ನಾನ್ ನಂಬಲ್ಲ. ಅಣ್ಣಯ್ಯಪ್ಪನವ್ರೆ ನೀವು ನಂಬುದ್ರೆ ಎಷ್ಟ ಬಿಟ್ರೆ ಎಷ್ಟ. ಮುಂದೆ ಏನ್ ಮಾಡಿರಿ ಅದನ್ನ ನೀವು. ನಾನ್ ಇಲ್ಲೇ ಇದ್ದೀನಿ, ನೀವ್ ಕಾಫಿ ತಗೊಂಡ್ ಎಲ್ಲಿಗೆ ಹೋಗ್ತಿದ್ದೀರಾ? ಸಾರಿ ಡಾರ್ಲಿಂಗ್, ನೀನೆಲ್ಲ ಹೊರಾಂಡದಲ್ಲಿ ಇದೆಯಾ ಅಂದ್ಕೊಂಬಿಟ್ಟೆ. ಮೊದಲು ಈ ಟೀಪಾಯ್ ಚೇಂಜ್ ಮಾಡಬೇಕು, ಉಬ್ಬು ತಗು ಜಾಸ್ತಿ. ಜಾನಿ ನೀವು ಕಾಫಿ ಕಪ್ ಇಟ್ಟಿರೋದು ಟೀ ಪೈ ಮೇಲಲ್ಲ, ನನ್ ತಲೆ ಮೇಲೆ. ಏನಾಗಿದೆ ನಿಮ್ಗೆ? ನನ್ ತಲೆ ಮೇಲೆ ಯಾಕೆ ಕಾಫಿ ಕಪ್ ಇಟ್ಟಿದ್ರಿ? ಅದು ನನ್ನ ಫ್ರೆಂಡ್ ಡಯಟಿಷಿಯನ್ ಹೇಳ್ತಿದ್ದ, ಬಿಸಿ ಕಾಫಿ ಕಪ್ನ ತಲೆ ಮೇಲೆ ಇಟ್ಟರೆ ಟೆನ್ಷನ್ ಕಡಿಮೆ ಆಗುತ್ತೆ ಅಂತ. ಅದ್ಯಾರ ಫ್ರೆಂಡ್ ಅಂತ ಹೇಳಿ ಅವನ್ ತಲೆ ಮೇಲೆ ಕೆಂಡ ಇಟ್ಬಿಡ್ತೀನಿ. ಕೊಡಿ ಇಲ್ಲಿ, ಕೂತ್ಕೊಳ್ಳಿ. ಜಾನಿ ಕಾಫಿಗೆ ಸಕ್ಕರೆ ಹಾಕೋ ಬದಲು ಉಪ್ಪು ಹಾಕಿದ್ದೀರಾ? ಅದು ನನ್ನ ಫ್ರೆಂಡ್ ಡಯಟಿಷಿಯನ್ ಸಿಕ್ಕಿದ್ದ, ಅವನು ಹೇಳ್ತಿದ್ದ ಕಾಫಿಗೆ ಸಕ್ಕರೆ ಬದಲು ಉಪ್ಪು ಹಾಕಿದ್ರೆ BP ಬರಲ್ಲ ಅಂತ. ಅವ್ನ್ ಯಾರು ಅಂತ ನನಗ್ ತೋರ್ಸಿ. ಇಂಥದ್ನೆಲ್ಲ ನಿಮ್ ತಲೆಗೆ ತುಂಬಿದಾನಲ್ಲ, ಅವ್ನ್ ಕೊಲೆ ಮಾಡ್ಬಿಡ್ತೀನಿ. ಡಯಟ್ ಬಗ್ಗೆ ನನ್ಗಿಂತ ಅವನಿಗೆ ಚೆನ್ನಾಗ್ ಗೊತ್ತಾ? ಸುಮ್ನೆ ಕಾಫಿಗೆ ಸಕ್ಕರೆ ಹಾಕೊಂಡ್ ಬಂದ್ರೆ ಸರಿ. ಈ ಸಲ ಏನಾದ್ರು ಎಡ್ವರ್ಟ್ ಮಾಡ್ಕೊಂಡ್ ಬಂದ್ರೆ ಕಾಫಿ ತೆಗೆದು ತಲೆ ಮೇಲೆ ಸುರಿದ್ ಬಿಡ್ತೀನಿ. ಎಡವಟ್ ಮಾಡ್ತಿಲ್ಲ, ಎಡವಟ್ ಆಗ್ತಿದೆ ಮಧು. ನನ್ ಕಣ್ ಕಾಣಿಸ್ತಿಲ್ಲ, ಅದಕ್ಕೆ ಈ ರೀತಿ ಆಗ್ತಿದೆ. ಜಾನಿ ಈ ಕತೆ ಎಲ್ಲ ನನ್ನ ಹತ್ರ ಹೇಳ್ಬೇಡಿ. ಈ ಭಾವುಕ ನಟ ಅಂತ ನನಗೆ ಚೆನ್ನಾಗ್ ಗೊತ್ತು. ಸುಮ್ನೆ ಇಲ್ಲಿಂದ ಹೋಗಿ. ನಾನು ಸುಳ್ಳು ಹೇಳ್ತಿಲ್ಲ ಮಧು, ನಮ್ಮ ಮಮ್ಮಿ ಆಣೆಗೂ ನನಗೆ ಕಣ್ ಕಾಣಿಸ್ತಿಲ್ಲ. ಜಾನಿ ಏನ್ ಹೇಳ್ತಿದ್ದೀರಾ? ಇದೆಲ್ಲ ಹೇಗಾಯ್ತು? ಬಾಡಿ ಮೇಲೆ ಎಕ್ಸರ್ಸೈಸ್ ಮಾಡ್ತಾ ಇರುವಾಗ ಕಾಲ್ ಜಾರ್ ಬಿದ್ಬಿಟ್ಟೆ, ಅವಾಗಿಂದ ಕಣ್ಣೇ ಕಾಣಿಸ್ತಿಲ್ಲ ಮಧು. ಮೈ ಗಾಡ್, ನಾ ಹೋಗಿ ಫಸ್ಟ್ ಡಾಕ್ಟರ್ ಫೋನ್ ಮಾಡಿ ಬರ್ತೀನಿ. ಈ ವಿಷಯ
ವಿಷಯನ ಯಾರಿಗೂ ಹೇಳ್ಬೇಡ ಮಧು. ಅದರಲ್ಲೂ ಆ ಪಟ್ಟಾಪಟ್ಟಿ ಚಡ್ಡಿ ಮನಿನ ಮರ ಗೌಡ್ರಿಗೆ ಮಾತ್ರ ಹೇಳ್ಬೇಡ. ನನಗೆ ಕಣ್ಣು ಕಾಣ್ತಿಲ್ಲ ಅಂತ ಗೊತ್ತಾದ್ರೆ ನನ್ನನ್ನು ಆಟ ಆಡಿಸ್ಬಿಡ್ತಾರೆ. ಪ್ಲೀಸ್ ಅವ್ರಿಗೆ ಹೇಳ್ಬೇಡ. ಸರಿ ಜಾನಿ, ನಾನು ಡಾಕ್ಟರ್ ಬಿಟ್ಟು ಬೇರೆ ಯಾರಿಗೂ ಹೇಳಲ್ಲ. ಥ್ಯಾಂಕ್ ಯು ಹನಿ. ಚಂದನ್ ಅವರೇ, ಹೂ ಆರ್ ಯು? ಪುಟ್ಮಲ್ಲಿ ಅವರೇ, ಅದು ಹೂ ಅರಿಯೋಲ್ಲ. ಅರಿಯೋ ಹಿಡಿದ್ರಿ ಚಾಡ. ಪುಟ್ಮಲ್ಲಿ ಅವರೇ, ನಿಮ್ಮ ಬಾಯಲ್ಲಿ ಹಿಡಿದ್ರಿ ಜಾಡ ಅಂತ ಕೇಳಿ 1 ವಾರ ಆಗಿತ್ತು. ಅದನ್ನ ಕೇಳಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಪ್ಲೀಸ್ ನನಗೋಸ್ಕರ ಇನ್ನೊಂದ್ಸಲ ಹಿಡಿದ್ರಿ ಜಾಡ ಅಂತ ಹೇಳಿ. ಬಟ್ ಅದು ಬಟ್ ಅಲ್ಲ, ವಾಟ್. ಹಿಡಿದ್ರಿ ಚಾಡ. ಪುಟ್ಮಲ್ಲಿ ಅವರೇ, ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ನಾನು ಈಗಲೇ ಹೊಗೆ ಹಾಕ್ಸ್ಕೊಬಾರ್ದಿತ್ತು ಅನ್ನಿಸ್ತಿದೆ. ಚಂದನ್ ಅವರೇ, ನೀವ್ಯಾವಾಗ ಹೊಗೆ ಹಾಕೊಳ್ಳೋದು ಅಭ್ಯಾಸ ಮಾಡ್ಕೊಂಡ್ರಿ? ನೀವಿಲ್ಲದೆ ಇದ್ದಾಗ, ಅಂದ್ರೆ ನೀವು ಊರಲ್ಲಿ ಇದ್ದಾಗ ನನ್ನ ನೆನಪು ಮಾಡ್ಕೋತಿದ್ರ ಅಂದೆ. ಸಾನೆ ನೆನ್ಪಾಯ್ತಿದ್ರಿ ಏನೇ? ಇದನ್ನ ಕೇಳೋದಕ್ಕ ನಾನು ಬದುಕಿರೋದು. ಪುಟ್ಮಲ್ಲಿ ಅವರೇ, ನಾನು ಯಾವಾಗ ನಿಮಗೆ ನೆನಪಾಗ್ತಿದ್ದೆ? ನಮ್ಮೂರಲ್ಲಿ ಅರಳಿಕಟ್ಟೆ ಅದೇನಿ, ಅಲ್ಲಿ ಸೋಮಾರಿಗಳು ಕೂತ್ಕೊಂಡು ಮಾತಾಡ್ತಾರೆ. ಆಗ ಸಾನೆ ನೆನ್ಪಾಯ್ತಾ ಇದ್ರಿ. ಯಾಕಂದ್ರೆ ನೀವು ನಾಲಾಯಕಲ್ವಾ, ಅದಕ್ಕೆ. ನಾನು ನಾಲಾಯಕ್ ಸರಿ, ಅದನ್ನ ಅಂಡರ್ಲೈನ್ ಮಾಡಿ ಹೇಳೋ ಅವಶ್ಯಕತೆ ಇತ್ತಾ? ಯಾರು ಹೇಗ್ ಬೇಕಾದ್ರೂ ಕರ್ಕೊಳ್ಳಿ, ನೀವು ಮಾತ್ರ ನನ್ನನ್ನ ಪ್ರೇಮಿ ಅಂತಾನೆ ಕರೀರಿ. ಚಂದನ್ ಅವರೇ, ನೀವೇನ್ ಹೇಳ್ತಾ ಇದೀರ ನಂಗೆ ಅರ್ಥ ಆಯ್ತಿಲ್ಲ. ಪುಟ್ಮಲ್ಲಿ ಅವರೇ, ನೀವು ಊರಲ್ಲ ಅಮೇರಿಕಾಗ ಹೋಗಿ ಬಂದ್ರು ನಿಮ್ಗೇನು ಅರ್ಥ ಆಗಲ್ಲ. ಯಾಕೆಂದ್ರೆ ನಿಮ್ಮ ರಕ್ತದಲ್ಲಿ ಮುಗ್ಧತೆ ಅನ್ನೋದು ತುಂಬಿದೆ. ಯಾನಂದ್ರಿ? ಹೇಗಿದ್ದೀರಾ ಅಂದೆ. ನನಗೇನಾಗದೆ ನೋಡಿ, ನಬ್ಬು ಪಸಂದಾಗಿವ್ನಿ. ಇಲ್ಲಿ ನೋಡಿ ಚಂದನ್ ಅವ್ರೆ, ನಮ್ ಡಾಡು ಉಂಗ್ರ ಕೊಡ್ಸವ್ರೆ. ಹೆಂಗಿತ್ತು? ದೇವ್ರೆ, ಇವ್ರ ಪ್ರಶ್ನೆಗೆ ಏನಂತ ಉತ್ತರ ಕೊಡ್ಲಪ್ಪ? ಇವ್ರನ್ನೇ ನೋಡಕ್ಕಾಗ್ತಿಲ್ಲ ಅಂದ್ಮೇಲೆ ಇನ್ನು ಉಂಗ್ರ ಹೇಗ್ ನೋಡ್ಲಿ? ಚಂದನ್ ಅವ್ರೆ, ಯಾಕೆ ಹಂಗೆ ಕೂತ್ಕೊಬಿಟ್ರಿ? ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಕ್ಕಾನಿಲ್ಲ ಅಂದ್ರೆ ಬಿಡಿ, ನಾನು ನಮ್ಮ ಬಾಬಣ್ಣನ ಕೇಳಿ ತಿಳ್ಕೊತೀನಿ. ಬೇಡ ಪುಟ್ಮಲ್ಲಿ ಅವರೇ, ನಾನೇ ಹೇಳ್ತೀನಿ. ನಿಮ್ಮ ಕೈಗೆ ಈ ಉಂಗ್ರ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಅದಕ್ಕೆ ನಮ್ ಡಾಡು ಕೊಡ್ಸಿದ್ದು. ಜಾನಿ, ನಿಮ್ಗೆಲ್ಲೂ ಹೋಗ್ಬೇಡಿ ಅಂದಿದ್ದೆ ತಾನೆ, ಇಲ್ಲೇನ್ ಮಾಡ್ತಿದ್ದೀರಾ? ಮಧುರ ಅವ್ರೆ, ಹೆಂಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ ಪುಟ್ಮಲ್ಲಿ ಅವ್ರೆ. ನೀವು ಊರಿಂದ ಯಾವಾಗ ವಾಪಸ್ ಬಂದ್ರಿ? ನೆನ್ನೆ ರಾತ್ರಿನೇ ಬಂದೆ ಅನ್ನಿ. ಮಧುರ ಅವ್ರೆ, ನಮ್ಮವ್ವ ನಿಮ್ಗೋಸ್ಕರ ಮಾವಿನಕಾಯಿ ಉಪ್ಪಿನಕಾಯಿ ಕೊಟ್ಟು ಕಳ್ಸವ್ರೆ. ಬನ್ನಿ ಕೊಡ್ತೀನಿ. ಪುಟ್ಮಲ್ಲಿ ಅವ್ರೆ, ನಿಮ್ ಜೊತೆ ಮಾತಾಡೋದು ತುಂಬಾ ಇದೆ. ಆಮೇಲೆ ಫ್ರೀ ಮಾಡ್ಕೊಂಡು ಬರ್ತೀನಿ, ಆಗ ತಗೊಂಡ್ ಹೋಗ್ತೀನಿ. ಜಾನಿ ಬನ್ನಿ. ಜಾನಿ ಡಾಕ್ಟರ್, ಜಾನಿ ಕಣ್ ನೋಡಿ ಅಂದ್ರೆ ಕೈ ಯಾಕೆ ನೋಡ್ತಿದ್ದೀರಾ? ಚೆನ್ನಾಗಿ ಹೇಳ್ದೆ ಕಣಮ್ಮ. ಅವನು ಕಣ್ ಕಾಣಲ್ಲ ಅಂತ ಬರೀ ಕಣ್ಣನ್ನೇ ನೋಡ್ಕೊಂಡು ಕೂತಿರ್ಲ. ಅವನ ನಾಡಿ ದೌರ್ಬಲ್ಯತೆ ಎಲ್ಲಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಒಂದ್ ಹೇಳಿದ್ರೆ 100 ಮಾತಾಡ್ತೀರಾ ಅಲ್ವಾ? ಜಾನಿ ಕಣ್ಣಿನ ಕಂಡೀಷನ್ ಹೇಗಿದೆ? ಚೆಕ್ ಮಾಡ್ತೀನಿ ತಡಿ. ಜಾನಿ, ಓಪನ್ ಮಾಡ ಕಣ್ಣು. ಇಂಚೂರು ಮಾಡು. ನಿಮ್ಮ ಅಪ್ಪಂದೇನವತ್ತೆ ಮಾಡ. ಇನ್ನೊಂದ್ ಸ್ವಲ್ಪ ಓಪನ್ ಮಾಡಿದ್ರೆ ನನ್ನ ಕಣ್ಗುಡ್ಡೆ ಕಿತ್ತು ನಿಮ್ ಕೈ ಕೊಡ್ಬೇಕಾಗತ್ತೆ. ಶ್ರೀಹರಿ ನಾರಾಯಣ. ಅಪ್ಪ ಬೇಡಪ್ಪ, ನಾನು ಪ್ಯೂರ್ ಸಸ್ಯಾಹಾರಿ. ದಯವಿಟ್ಟು ಅವೆಲ್ಲ ಹೇಳ್ಬೇಡ. ಹೋಗ್ಲಿ, ಎಷ್ಟೋ ಇದು? ಡಾಕ್ಟ್ರೆ, ನನಗೆ ಕಣ್ಣೇ ಕಾಣಿಸಲ್ಲ ಅಂದಮೇಲೆ ನಿಮ್ಮ ಕೈ ಬೆರಳು ಹೇಗೆ ಕಾಣಿಸುತ್ತೆ ಹೇಳಿ? ನನಗೆ ನೀವು ಹಾಕಿರೋ ಬಟ್ಟೆ ಕಲರ್ ಅಷ್ಟೇ ಕಾಣಿಸ್ತಿದೆ, ನೀವಿಬ್ರು ಕಾಣಿಸ್ತಿಲ್ಲ. ಮಧುರ ಅವ್ರೆ, ನಿಮ್ ಗಂಡನ ಕಣ್ಣಿನ ಕಾಂತಿ ಹೋಯ್ತು. ಡಾಕ್ಟ್ರೆ, ಏನಷ್ಟು ಈಸಿಯಾಗಿ ಹೇಳ್ಬಿಟ್ರಿ. ಇದನ್ನ ಹೇಳಕ್ಕ ಇಲ್ಲಿ ತನಕ ಕರ್ಸಿದ್ದು. ಇದಕ್ಕೇನು ಸೊಲ್ಯೂಷನ್ ಇಲ್ವಾ? ಒಬ್ಬ ಡಾಕ್ಟ್ರ್ ಆಗಿ ಹೇಳ್ತಾ ಇದ್ದೀನಿ, ಇದಕ್ಕೆ ಪರಿಹಾರ ಇಲ್ಲ. ಆದ್ರೆ ನಮ್ ಗುರುಗಳೊಬ್ರು ಅಣ್ಣಪ್ಪ ಬಾಬಾ ಅಂತ ಇದಾರೆ. ಅವರು ಕಣ್ಮುಟ್ಟಿದ್ರೆ ಸಾಕು, ಕಣ್ಗಳು ಕಾಣಕ್ ಶುರು ಆಗ್ಬಿಡುತ್ತೆ. ಕಣ್ಣಿನ ಕೊಬ್ಬಿನ ಸುಂದರಿ, ಗ್ಯಾರಂಟಿ ಜಾನಿನ ಬರ್ದಿರ್ತಾರೆ. ದಾನ ಕಾಯೋರು ಚಾ